ತಂದಾನೇ ನನಿತಾನ. ಅಷ್ಟೇ ಅಲ್ಲ, ದನಕರುಗಳು ಸಹ ಲವಲವಿಕೆ ಕುಂಠಿತಗೊಂಡು ಕಳೆಗುಂದಿದಂತಾಗುತ್ತವೆ. ಅದರಲ್ಲೂ ಎಮ್ಮೆಗಳಲ್ಲಿ ಅವು ತಿನ್ನುವ ಆಹಾರದಲ್ಲಿ ಇಳಿಕೆ ಕಂಡುಬರುವ ಮೂಲಕ ಹಾಲಿನ ಉತ್ಪಾದನಾ ಪ್ರಮಾಣ ಕೂಡ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಬೇಸಿಗೆಯಲ್ಲೂ ಎಮ್ಮೆಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುವ, ಅವುಗಳಿಗೆ ಬಿಸಿಲಿನ ತಾಪವನ್ನು ಕಡಿಮೆಯಾಗುವಂತೆ ಮಾಡುವ ಅನೇಕ ಸುಲಭ ವಿಧಾನಗಳಿವೆ. ಲಭ್ಯ ಸೌಕರ್ಯಗಳನ್ನು ಬಳಸಿ ರೈತ ಬಾಂಧವರು ಎಮ್ಮೆಗಳ ದೇಹವನ್ನು ತಂಪಾಗಿರಿಸಿ ಸಂರಕ್ಷಿಸಬಹುದಾಗಿದೆ. ಪಶುಪಾಲಕರಿಗೆ ನಮಸ್ಕಾರ. ಈ ಬೇಸಿಗೆ ಅನ್ನೋದು ಅನಿವಾರ್ಯವಾದಂಥ ಒಂದು ಋತುಮಾನ. ಇದು ಬರಲೇಬೇಕಾಗತ್ತೆ. ಯಾಕಂದ್ರೆ ಜಗತ್ತಿನೊಳಗೆ ಬದಲಾವಣೆ ಆಗಬೇಕಾದ್ರೆ, ಜೀವ ಸಂಕುಲದೊಳಗೆ ಒಂದು ಹೊಸ ಚೈತನ್ಯ ಮೂಡಬೇಕು ಅಂದ್ರೆ ಈ ಬಿಸಿಲು ಬೀಳಲೇಬೇಕಾಗತ್ತೆ. ಆದರೆ ಒಂದು 2-3 ತಿಂಗಳ ನಾವು ಅದನ್ನು ಸಹಿಸಬೇಕಾಗುತ್ತೆ. ಯಾಕಂದ್ರೆ ಭಾಳ ಮಂದಿ ನಮ್ಮ ಪಶುಪಾಲಕರು, ಅದರಲ್ಲೂ ವಿಶೇಷವಾಗಿ ಎಮ್ಮೆ ಸಾಕಿದಂಥವರು ಒಂದು ದೂರನ್ನು ಹೇಳ್ತಿರ್ತಾರೆ. ಇನ್ನೇನು ರೀ ಬೇಸಿಗೆ ಬಂತು, ಹಾಲನ್ನು ಕಮ್ಮಿ ಆಗಿಬಿಡ್ತೀರಿ, ಎಲ್ಲ ಹಾಲು ಕಟ್ ಆಗಿಬಿಟ್ಟಾವ ಅನ್ನುವಂಥ ಒಂದು ದೂರನ್ನು ಹೇಳ್ತಿರ್ತಾರೆ. ಆದರೆ ಇದ್ರ ಹಿಂದೆ 2 ಅಂಶ ಅದಾವೆ. ಮೊದಲೇದಾಗಿ ಸಾಮಾನ್ಯವಾಗಿ ಎಮ್ಮೆಗಳು ಏನು ಸೆಪ್ಟೆಂಬರ್ ಅಕ್ಟೋಬರ್ದಾಗ ಇದಿರ್ತಾವೆ, ಈಗಾಗಲೇ 4-5 ತಿಂಗಳು ಆಗಿಬಿಟ್ಟಿರ್ತಾವೆ. ಹೀಗಾಗಿ ಹಾಲಿನ ಇಳುವರಿ ನೈಸರ್ಗಿಕವಾಗಿಯೇ ಕಡಿಮೆ ಆಗಿರುತ್ತೆ. ಅದರ ಜೊತೆಗೆ ಈ ಬೇಸಿಗೆ ಪರಿಣಾಮ ಅಂದ್ಕೊಳ್ಳೆ ನಾನು ನಿಮ್ಗೆ ರೈತ ಬಂದವರು ಒಂದು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು 4-5 ಅಂಶ ಭಾಳ ಮುಖ್ಯವಾಗಿ ನಾವು ಅದರ ಕಡೆ ಗಮನ ಹರಿಸ್ಬೇಕಾಗ್ತೈತಿ. ಯಾಕಂದ್ರೆ ಮೊದಲೆದ್ದು ಉಷ್ಣತಾಮಾನ ಅಂದರೆ ಹವಾಮಾನದ ಒಂದು ಉಷ್ಣತೆ ಹೆಚ್ಚಾಕೊಂತ ಹೋದಂಗೆಲ್ಲ ಅದು ಜೀವಿಗಳ ಮೇಲೆ, ವಿಶೇಷವಾಗಿ ಎಮ್ಮೆಗಳ ಮೇಲೆ ಒಂದು ಥರದ ಒತ್ತಡ ಉಂಟು ಮಾಡುತ್ತೆ. ಆವಾಗ ಎಲ್ಲ ಪ್ರಾಣಿಗಳಲ್ಲೂ ಕಂಡು ಬರೋ ಹಂಗೆ ಹಸಿವಿ ಅದಕ್ಕೂ ಕಡಿಮೆ ಆಗ್ತೈತಿ. ಆಮೇಲೆ ಅದು ಸರಿಯಾಗಿ ಮೇಯೋದಿಲ್ಲ. ಯಾವಾಗ ಮೇಯೋದಿಲ್ಲ ಆವಾಗ ಅದರ ಮೈಯೊಳಗೆ ಶಕ್ತಿ ಹೆಚ್ಚಿರೋದಿಲ್ಲ. ಹೀಗಾಗಿ ಅವಕ್ಕೆ ಸುಸ್ತಾಕವ. ಆಮೇಲೆ ಅದರಿಂದ ಹಾಲಿನ ಉತ್ಪಾದನೆಯೂ ಕಡಿಮೆ ಆಗೋ ಸ್ವಾಭಾವಿಕ. ಆದ್ರೆ ಒಂದು ಆಶ್ಚರ್ಯಕರ ವಿಷಯ ನಿಮ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಸ್ರೇಲ್ನಂಥ ದೇಶದೊಳಗೆ 40 ಡಿಗ್ರಿ ಸೆಂಟಿಗ್ರೇಡ್ನ ಉಷ್ಣತಾಮಾನ ಇದ್ದರೂ ಕೂಡ ಅಲ್ಲಿ ಆಕಳುಗಳಿಂದ, ಅದು HF ಜರ್ಸಿ ಅಂತ ಮಿಶ್ರತಳಿ ಆಕಳುಗಳಿಂದ 40 ಲೀಟರ್ಗಿಂತ ಹೆಚ್ಚಿಗೆ ಹಾಲನ್ನು ಅವರು ಉತ್ಪಾದನೆ ಮಾಡ್ತಾರೆ. ಅದು ಹೆಂಗೆ ಸಾಧ್ಯ ಆಗುತ್ತೆ? ಕೆಲವು ವೈಜ್ಞಾನಿಕ ವಿಧಾನ ಅವರು ಅನುಸರಿಸ್ತಾರೆ. ಹಂಗೆ ಅವರು ಏರ್ ಕಂಡೀಷನ್ನು ಅಂದರೆ ಒಂದು ಶೀತಕ ಯಂತ್ರ ಉಪಯೋಗ ಮಾಡ್ತಾರೆ, ಕೂಲರ್ ಉಪಯೋಗ ಮಾಡ್ತಾರೆ, ಫ್ಯಾನ್ ಉಪಯೋಗ ಮಾಡ್ತಾರೆ. ಅವು ಬಹುಶಃ ನಮ್ಮಲ್ಲಿ ಭಾಳ ಜನರಿಗೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೂ ಕೂಡ ಸುಲಭವಾಗಿ ನಮ್ಮಲ್ಲಿರುವಂಥ ಕೆಲವೊಂದು ಸಾಧನಗಳನ್ನು ಬಳಸಿ ನಾವು ಈ ಬೇಸಿಗೆಯ ಅಡ್ಡ ಪರಿಣಾಮಗಳಿಂದ ನಮ್ಮ ದನಗಳನ್ನು ರಕ್ಷಿಸ್ಬೋದು, ಎಮ್ಮೆಗಳನ್ನು ಸಾಕಷ್ಟು ಉತ್ತಮ ರೀತಿಯಿಂದ ನಿರ್ವಹಿಸ್ಬೋದು ಅನ್ನೋದು ಅಧ್ಯಯನಗಳಿಂದ ತಿಳಿದು ಬಂದೈತಿ. ಮೊದಲನೇದಾಗಿ ಈ ಉಷ್ಣತಾಮಾನ ಅದರ ತಾಪವನ್ನು ಕಡಿಮೆ ಮಾಡಲಿಕ್ಕೆ, ನಾವು ಉಷ್ಣತೆಯನ್ನು ಕಡಿಮೆ ಮಾಡೋಕ್ಕೆ ಆಗೋದಿಲ್ಲ ಖರೆ ಹೊರಗಿಂದು, ಆದರೆ ನಮ್ಮ ದನಗಳನ್ನು ರಕ್ಷಿಸೋಕ್ಕೆ ಸಾಧ್ಯ ಐತಿ. ಹೆಂಗೆ? ನಮ್ಮ ಈ ದನಗಳನ್ನು ಕಟ್ಟುವಂಥ, ಅಂದರೆ ಎಮ್ಮೆಗಳನ್ನು ಕಟ್ಟುವಂಥ ಶೆಡ್ ಅಂತ ಏನು ಹೇಳ್ತೀವಿ, ಕೊಟ್ಟಿಗೆ, ಅಲ್ಲಿ ಸಾಕಷ್ಟು ಗಾಳಿ, ಸಾಕಷ್ಟು ಬೆಳಕು, ಅಷ್ಟೇ ಅಲ್ಲದೆ ಅದು ಎತ್ತರದಲ್ಲಿ ಇದ್ರಂತೂ ಭಾಳ ಒಳ್ಳೆಯದು ಆ ಒಂದು ಕೊಟ್ಟಿಗೆ. ಆಮೇಲೆ ಜಿಂಕ್ ಶೀಟು, ತಗಡು ಅಂಥವನ್ನಂತೂ ಈ ಬೇಸಿಗೆ ದಿನ ಉಪಯೋಗ ಮಾಡಲೇಬಾರ್ದು. ಒಂದು ವೇಳೆ ಅನಿವಾರ್ಯ ಪ್ರಸಂಗ ಐತ್ರಿ, ನಾವು ಅದನ್ನು ಉಪಯೋಗ ಮಾಡಬೇಕಂತ ನಿಮಗೆ ಅನಿಸಿದ್ರೆ ಅದರಿಂದ ಶಾಖ ಹೊರಗೆ ಬರಲಾರ್ದಂಗೆ ಮೇಲೆ ಒಂದಿಷ್ಟು ಈ ತ್ಯಾಜ್ಯ ವಸ್ತುಗಳಂತೇನು ಹೇಳ್ತೀವಿ, ತೆಂಗಿನ ಗರಿ, ಭತ್ತದ ಹುಲ್ಲು, ದಂಟು, ಇಂಥವೆಲ್ಲ ಅದರ ಮೇಲ್ಗಡೆ ಹಾಕಿ ಆ ಶಾಖದ ಪರಿಣಾಮ ದನಗಳ ಮೇಲೆ ಆಗಲ್ದಂಗೆ ನೋಡ್ಕೋಬೇಕು. ಇನ್ನು 2ನೇದು ಏನೈತಿ, ಸೂರ್ಯ ಬೆಳಗಿನ ಹೊತ್ತಿನಲ್ಲಿ ಹೆಂಗೆ ಏರ್ತಾ ಹೋಗ್ತಾನೋ ಹಂಗಂಗೆ ಉಷ್ಣತಾಮಾನ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಅದಕ್ಕೆ ನಮ್ಮ ದನಗಳಿಗೆ ಸಾಧ್ಯ ಇದ್ದಷ್ಟು ತಂಪಾದ ಹೊತ್ತಿನಲ್ಲಿ, ಅಂದರೆ ಬೆಳಗಿನ ಜಾವ ಅಥವಾ ಸಾಯಂಕಾಲದ ಹೊತ್ತು ಹೊರಗಡೆ ಅಡ್ಡಾಡಲಿಕ್ಕೆ ಬಿಡಬಹುದು. ಆದಾಗ್ಯೂ ಕೂಡ ಬೇಸಿಗೆ ಒಳಗೆ ಮಧ್ಯಾಹ್ನದ ಬಿಸಿಲಿನಾಗಂತೂ ಎಂದೂ ಹೊರಗೆ ಬಿಡಬಾರ್ದು. ಆದರೆ ಬಿಟ್ಟರೂ ಕೂಡ ಹೊರಗಡೆ ಸಾಕಷ್ಟು ನೆರಳಿರಬೇಕು. ಅದು ಈಗ ನಮ್ಮ ಗಿಡಗಂಟಿಗಳಿರ್ಬೋದು, ಗಿಡ ಇದ್ವು ಅಂದ್ರಂತೂ ಭಾಳ ಚಲೋ. ಆದರೆ ಗಿಡಗಳು ಇರದೇ ಹೋದ್ರೆ ತಾತ್ಕಾಲಿಕ ಶೆಡ್ಡನ್ನಾದರೂ ಹಾಕಿ ನಾವು ಅದರೊಳಗೆ ಗಾಳಿ ಆಡೋ ಹಂಗೆ ದನಗಳನ್ನು ಕಟ್ಕೋಬೇಕಾಗ್ತೈತಿ. ಆಮೇಲೆ ಇದು ಉಷ್ಣತಾಮಾನದ ಪರಿಣಾಮ ಹೆಂಗೈತಿ ಅಂತಂದರೆ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು, ಅಂದರೆ ಎಲ್ಲ ಚಟುವಟಿಕೆ ಅಂತ ಏನು ಹೇಳ್ತೀವಿ, ಅವು ಮಂದವಾಗ್ತಾ ಹೋಗ್ತವೆ. ಯಾಕಂದ್ರೆ ಸುಸ್ತಿನಿಂದ. ಇದು ಮತ್ತೊಂದು ಪೂರಕಾಂಶ ಏನು ಅಂದರೆ, ಈ ಉಷ್ಣತೆಯನ್ನು ನಾವು ನಿಯಂತ್ರಣ ಮಾಡಿಕೊಳ್ಳೋದು ಈ ಎಲ್ಲ ವಿಧಾನಗಳನ್ನು ಬಳಸ್ಬೋದು ನಾವು. ಅದರ ಜೊತೆಗೆ ಲಭ್ಯವಿದ್ದರೆ, ಎಷ್ಟು ನಿಮ್ಮ ಹತ್ರ ನೀರಿನ ಒಂದು ಸೌಲಭ್ಯ ಐತೋ ಅದರ ಮೇಲೆ ಆ ದನಗಳ ಮೈಯನ್ನು ತಂಪಿಡೋಕ್ಕೆ ಪ್ರಯತ್ನ ಮಾಡಬೇಕಾಗ್ತೈತಿ. ಈಗ ಮೊದಲೇದಾಗಿ ಮನೆಯೊಳಗೆ ನೋಡ್ರಿ, ಈಗ ನೀರಾವರಿ ಸೌಲಭ್ಯ ಇತ್ತು ಅಂದ್ರಂತೂ ಆ ಜೆಟ್ ಮುಖಾಂತರ ಅಥವಾ ಪೈಪ್ ಮುಖಾಂತರ ನೀರು ಬಿಟ್ರಂತೂ ಎಮ್ಮೆಗಳಿಗೆ ಭಯಂಕರ ಖುಷಿ. ಅದು ಇರಲಿಲ್ಲ ಅಂದರೆ ಸ್ಪ್ರಿಂಕ್ಲರ್ ಪದ್ಧತಿ ಉಪಯೋಗ ಮಾಡಿ
ಅಲ್ಲಿ ಸಹಿತ ನಾವು ಎಮ್ಮೆ ಮೈಯನ್ನು ತಂಪಿಡೋಕ್ಕೆ ಪ್ರಯತ್ನ ಮಾಡ್ಬೋದು ನಾವು. ಅದೂ ಆಗಲಿಲ್ಲ ಅಂದ್ರೆ ಕೊನೆಗೆ ಬಕೆಟ್ನಿಂದ ನೀರು ತುಂಬಿ ಆದರೂ ಮೈನ ಚೆಂದಾಗ ತಂಪಿಡಬಹುದು. ಇದನ್ನು ದಿನಕ್ಕೆ 3-4 ಸಾರಿ ಬಿಸಿಲು ಹೊತ್ತಿನೊಳಗೆ ಮಾಡೋದರಿಂದ ಎಮ್ಮೆಗಳಿಗೂ ಬಹಳ ಹಿತ ಅನ್ನಿಸ್ತೈತಿ. ತಾಪದ ಒಂದು ಉಷ್ಣತಾಮಾನದ ಪ್ರಭಾವ ಕಡಿಮೆ ಆಗ್ತೈತೆ ಅದಕ್ಕೆ. ಬೇಸಿಗೆಯಲ್ಲಿ ಎಮ್ಮೆಗಳು ತಮ್ಮ ದೇಹವನ್ನು ತಂಪಾಗಿರಿಸಲು ನೀರಿರುವಲ್ಲಿ ಹೋಗಿ ಮಲಗುವುದು ಸಹಜ. ಹಾಗಾಗಿ ಹಾಲು ಕರೆಯುವಾಗ ಅವುಗಳ ಕೆಚ್ಚಲನ್ನು ಸ್ವಚ್ಛವಾಗಿ ತೊಳೆಯುವತ್ತ ವಿಶೇಷ ಗಮನ ಹರಿಸಬೇಕಾಗುತ್ತದೆ. ಈ ನೀರಾವರಿ ಸೌಲಭ್ಯ ಇಲ್ಲಲ್ಲ, ಹೆಂಗೆ ಮಾಡಬೇಕು ಅಂತ ಕೆಲವರು ಒಂದು ಗೊಳಾಡ್ತಿರ್ತಾರೆ. ಅಂಥ ಹೊತ್ತಿನಾಗ ಸರಳ ಒಂದು ಮನೆಯಾಗಿರೋ ಒಂದು ಬಿಳೆ ಬಟ್ಟೆ, ಅರಿವಿ, ದೋತರ, ಸೀರೆ ಅಂಥವನ್ನು ನೀರಾಗಿ ಎದ್ದು ಆ ದನಗಳ ಅಂದರೆ ಎಮ್ಮೆಗಳು, ವಿಶೇಷವಾಗಿ ಎಮ್ಮೆ ಬಗ್ಗೆನೇ ಯಾಕೆ ನಾವು ಇಷ್ಟು ಕಾಳಜಿ ಮಾಡಬೇಕಾಗತ್ತಂದರೆ ಎಮ್ಮೆ ಚರ್ಮ ಮತ್ತು ಅದರ ಒಂದು ಬಣ್ಣ ಏನೈತಲ್ಲ, ಆ ಒಂದು ಬೆವರು ಗ್ರಂಥಿಗಳ ಸಂಖ್ಯೆ ಕಡಿಮೆ ಇರೋದರಿಂದ ಅವುಗಳಿಗೆ ಈ ತಾಪ ತಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ತಾವೆಲ್ಲ ನೋಡಿರ್ತೀರಿ, ಈ ಊರಾಗ ಅಥವಾ ಗ್ರಾಮೀಣ ಭಾಗದೊಳಗೆ ಹಳ್ಳಿಯೊಳಗಂತೂ ಎಮ್ಮೆಲ್ಲ ನೀರು ಎಲ್ಲಿ ಕಾಣ್ತೈತೆ ಅಲ್ಲಿ ಹೋಗಿ ಬಿದ್ದುಬಿಡ್ತಾವೆ. ಅದು ಎಂಥ ನೀರರ ಇರಲಿ, ಕೊಳಚೆ ನೀರು ಇರಲಿ, ಬಿದ್ದುಬಿಡ್ತಾವೆ. ಆದರೆ ಅದಕ್ಕೆ ತಂಪು ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದು ನೀರಿನ ಕಡೆ ಎಳಿತಿರ್ತೈತೆ. ಅದಕ್ಕೆ ಲಕ್ಷ್ಯದೊಳಗೆ ಇಟ್ಕೊಂಡು ನಾವೇನು ಮಾಡಬೇಕು, ರೈತರು ಅಥವಾ ಗ್ರಾಮೀಣ ಜನರು, ಅಂಥ ಎಮ್ಮೆಗಳು ನೀರಾಗಿ ಬಿದ್ದು ಎದ್ದು ಬಂದು ಅಂದರೆ ಕೆಚ್ಚಲ ಕಡೆ ಲಕ್ಷ್ಯ ಕೊಡಬೇಕಾಗುತ್ತೆ. ಕೆಚ್ಚಲಿಗೆ ಹೊಲಸು ಹತ್ತಿರ್ತೈತಿ, ರಾಡಿ ಹತ್ತಿರ್ತೈತಿ, ಕ್ರಿಮಿಕೀಟಾದಿಗಳು, ಸೂಕ್ಷ್ಮ ಜೀವಾಣುಗಳು ಇತ್ಯಾದಿ ಎಲ್ಲ ಹತ್ಕೊಂಡಿರ್ತಾವೆ. ಅದಕ್ಕೆ ಅಂಥವನ್ನು ಹಿಂಡ್ಕೊಳ್ಳೋಕ್ಕಿಂತ ಮೊದಲು ಚೆಂದಾಗ ಕೆಚ್ಚಲ ತೊಳಿಬೇಕು. ಇಲ್ಲದ ಹೋದ್ರೆ ಕೆಚ್ಚಲು ಬ್ಯಾನಿ ಮಾತ್ರ ಬರುವಂಥ ಒಂದು ಸಾಧ್ಯತೆ ಭಾಳ ಅದಾವೇನ್ರಿ. ಬಿಸಿಲಿನ ತಾಪದಿಂದಾಗಿ ಎಮ್ಮೆಗಳು ನೀರನ್ನು ಸಾಕಷ್ಟು ಕುಡಿಯುವುದರಿಂದ ದೇಹ ತಂಪಾಗಿರುತ್ತದೆಯಲ್ಲದೆ ಹಾಲಿನ ಉತ್ಪಾದನಾ ಪ್ರಮಾಣ ಕೂಡ ಕುಂಠಿತಗೊಳ್ಳುವುದಿಲ್ಲ. ಇನ್ನು ಆಹಾರ ಸೇವನೆಯಲ್ಲಿ ರಾಸುಗಳು ನಿರಾಸಕ್ತಿ ತೋರಿಸುವುದರಿಂದ ಅವುಗಳಿಗೆ ನೀಡುವ ಒಣಹುಲ್ಲಿನೊಂದಿಗೆ ರಸಮೇವು ಬೆರೆಸುವುದು, ಉಪ್ಪು ಇಲ್ಲವೇ ಬೆಲ್ಲದ ನೀರು ಸಿಂಪಡಿಸುವುದು ಉತ್ತಮ. ಅಲ್ಲದೆ ರಾಸುಗಳಿಗೆ ಪೌಷ್ಟಿಕಾಂಶದ ಕೊರತೆಯಾಗದಂತೆ ಆಹಾರ ಪೂರೈಕೆ ಮಾಡಬೇಕು. ಇವು ಮೈಯನ್ನು ತಂಪು ಇಡೋದಕ್ಕೆ ಅನೇಕ ವಿಧಾನಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇನ್ನು ಈಗ ಒಂದು ನೀರಿನ ಬಗ್ಗೆ ಬಂದಾಗಲೂ ಕೂಡ ನೀರಿನ ಮಹತ್ವ ಏನು ಅಂದರೆ, 1 ಲೀಟರ್ ಹಾಲು ಉತ್ಪಾದನೆ ಮಾಡಬೇಕು ಅಂದರೆ ಎಮ್ಮೆ ಕನಿಷ್ಠ ಪಕ್ಷ 4 ಲೀಟರ್ ನೀರನ್ನು ಅದು ಕುಡಿಬೇಕಾಗ್ತೈತಿ. ಇದು ಒಂದು ಅಂದಾಜಿದು. ಆದರೆ ಇದರ ಪ್ರಮಾಣ ಬೇಸಿಗೆ ಒಳಗೆ ಇನ್ನೂ ಹೆಚ್ಚೈತಿ. 4 ಲೀಟರ್ ಯಾಕೆ, ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ನೀರು ಬೇಕಾಗ್ತೈತಿ. ಅದಕ್ಕೆ ಪ್ರಮುಖವಾಗಿ ಯಾವುದೇ ಜೀವಿ ಇರಲಿ, ಅದು ಸರಿಯಾಗಿ ತನ್ನ ಚಟುವಟಿಕೆ ಮಾಡಬೇಕು ಅಂದರೆ ಅದಕ್ಕೆ ಧಾರಾಳವಾಗಿ ಶುದ್ಧವಾದಂತಹ ನೀರು ಯಥೇಚ್ಛವಾಗಿ ಕುಡಿಯೋಕ್ಕೆ ಸಿಗ್ತಿರಬೇಕು. ಎಮ್ಮೆಗಳ ಕಡೆನೂ ನಾವು ಇದನ್ನು ಲಕ್ಷ್ಯ ಕೊಡಬೇಕು. ಕುಡಿಯುವಂಥ ನೀರಿನ ತೊಟ್ಟಿ ಸಹಿತ ನೆರಳಾಗಿ ಇರಬೇಕು. ತಂಪಾದ ನೀರನ್ನು ಅದು ಕುಡಿತಿರಬೇಕು. ನೀರು ಸಾಧ್ಯ ಇದ್ದಷ್ಟು ಅದರ ಸಮೀಪದಲ್ಲೇ ಇದ್ರೆ ಭಾಳ ಒಳ್ಳೆಯದು. ಅದಕ್ಕೆ ನೀರು ತೊಟ್ಟಿ ಅಂತಲೂ ಹೇಳ್ತೀವಿ. ಕೆಲವು ಕಡೆ ಆಧುನಿಕ ಹೈನುಗಾರರು ಪ್ರತಿಯೊಂದು ದನಕ್ಕೂ ಎಮ್ಮೆಗೂ ಕೂಡ ಒಂದೊಂದು ನೀರಿನ ಸಣ್ಣ ಸಣ್ಣ ತೊಟ್ಟಿಗಳನ್ನು ಕಟ್ಟಿರುವಂಥ ಉದಾಹರಣೆ ನಾವು ಗಮನಿಸ್ತೀವಿ. ಇವೆಲ್ಲನ ನೀರಿನ ಪೂರೈಕೆ ಬಗ್ಗೆ ನಾವು ಲಕ್ಷ್ಯ ಕೊಟ್ಟಿವಿ ಅಂತಂದರೆ ಬಹುಶಃ ಎಮ್ಮೆಯ ಒಂದು ತೊಂದರೆಗಳನ್ನು ನಾವು ಕಡಿಮೆ ಮಾಡಿದಂಗೆ ಆಗ್ತೈತಿ. ಇನ್ನು ಮೂರನೇದ್ದೇನು, ಈ ಬೇಸಿಗೆ ಒಂದು ಸಮಯದಲ್ಲಿ ಬಹಳ ಕಾಡಿಸೋದು ನಮಗೆ ಅಂದರೆ ಪೌಷ್ಟಿಕ ಆಹಾರದ ಕೊರತೆ. ಯಾಕಂದ್ರೆ ಮೊದಲು ಎಲ್ಲಂದ್ರೂ ಹಸಿರು ಅನ್ನೋದು ಮಳೆಗಾಲದಾಗ ಸಿಗ್ತೈತಿ, ನಂತರ ಕೆಲವು ತಿಂಗಳು ಸಿಗ್ತೈತಿ. ಆದರೆ ಆಮೇಲೆ ಹಸಿರು ಮೇವು ಕಡಿಮೆ ಹಾಕ್ಕೊಂತ ಹೋದಂಗೆಲ್ಲ ರೈತ ಅಲ್ಲಿ ತನ್ನ ತಲೆಯನ್ನು ಓಡಿಸಿ ಒಂದು ಸ್ವಲ್ಪ ವಿಚಾರ ಮಾಡಿ ಹಸಿರು ಮೇವನ್ನು ರಸಮೇವನ್ನಾಗಿ ಸಂಗ್ರಹಿಸಿ ಇಟ್ಟ ಅಂದರೆ ಇಂಥ ಬೇಸಿಗೆ ಕಾಲದೊಳಗೆ ರಸಮೇವನ್ನು ಅಂದರೆ ಸೈಲೇಜ್ ಅಂತ ಹೇಳ್ತೀವಲ್ಲ, ಅದನ್ನು ಈ ಒಣ ಮೇವಿನ ಜೊತೆಗೇ ನಾವು ಸೇರಿಸ್ಕೊತ ಹೋದ್ವಿ ಅಂದರೆ ಆಹಾರ ಒಂದಿಷ್ಟು ರುಚಿಕರ ಆಗುತ್ತೆ ಮತ್ತು ಆಹಾರದ ಪ್ರಮಾಣನ ಹೆಚ್ಚಿಗೆ ತೊಗೊಳಕ್ಕೆ ಅದು ಪ್ರಯತ್ನ ಮಾಡುತ್ತೆ ಎಮ್ಮೆ ಏನ್ರಿ. ಆಮೇಲೆ ಈ ಒಣ ಮೇವಿನ ಸಂಗ್ರಹಣೆಯನ್ನು ಬಣವಿ ಮುಖಾಂತರ ಇಲ್ಲ ಈಗ ಇತ್ತೀಚೆಗೆ ಒಂದು ಪೆಂಡಿಗಳ ಮುಖಾಂತರ ಇಟ್ಟಂಗಿ ರೂಪದೊಳಗೆ ಈ ಉಪ್ಪು ಅಥವಾ ಬೆಲ್ಲ ಇತ್ಯಾದಿಗಳ ಮಿಶ್ರಣದಿಂದನೂ ತಯಾರು ಮಾಡಿ ಇಡುವಂಥ ಒಂದು ಪದ್ಧತಿ ಬೆಳಕಿಗೆ ಬರ್ತಾ ಇದೆ. ಅದನ್ನು ಕೂಡ ರೈತರು ಆ ಕಡೆ ಲಕ್ಷ್ಯ ಹರಿಸಬೇಕು. ಇವನ್ನ ಮುಂಜಾಗ್ರತಾ ಕ್ರಮವಾಗಿ ನಾವು ಕಾಯ್ದಿಟ್ಕೊಂಡ್ರೆ ದನಗಳಿಗೆ ಆಹಾರದ ಕೊರತೆ ಆಗಲ್ದಂಗೆ ನೋಡ್ಕೋಬಹುದು ನಾವು. ಆಮೇಲೆ ಹಸಿರು ಮೇವು ಪೂರ್ಣ ಹಾಕ್ಲಿಕ್ಕೆ ಆಗಲಿಕ್ಕಿಲ್ಲ, ಆದರೆ ಒಣಮೇವನ್ನೇ ನಾವು ರುಚಿ ಮಾಡಿ ಹಾಕ್ಲಿಕ್ಕೆ ಸಾಧ್ಯ ಐತಿ. ಉಪ್ಪಿನ ನೀರು ಅಥವಾ ದ್ರಾವಣ ನಾವು ಸಿಂಪಡಿಸೋದ್ರಿಂದ ಸ್ವಲ್ಪ ರುಚಿಕಟ್ಟಾಗುತ್ತೆ. ಹಾಗೇ ಬೆಲ್ಲದ ನೀರು ಸಿಂಪಡಣೆ ಮಾಡೋದ್ರಿಂದನೂ ಒಂದು ಕಡ್ಡ ಅಥವಾ ಹುಲ್ಲು ಅಂತ ಏನು ಹೇಳ್ತೀವಿ, ಒಣ ಹುಲ್ಲು, ಅದನ್ನು ಸಹಿತ ಅದು ತಿಂತದೆ. ಆಮೇಲೆ ತಿನ್ನಿಸ್ಬೇಕಾದ್ರೂ ಒಂದು ಪದ್ಧತಿ ಇದೆ. ಈ ಬೇಸಿಗೆ ದಿನ ಬಿಸಿಲು ಜಾಸ್ತಿ ಇದ್ದಾಗ ಅದು ಹೆಚ್ಚಿಗೆ ತಿನ್ನೋದಿಲ್ಲ, ತಿನ್ನಿಸೋ ಅವಶ್ಯಕತೆ ಇಲ್ಲ. ತಂಪಾದ ಹೊತ್ತಿನೊಳಗೆ ಅಂದರೆ ಸಾಯಂಕಾಲದ ಹೊತ್ತಿನೊಳಗೆ ಹೆಚ್ಚೆಚ್ಚು ನಾವು ಅದು ಮುಂಜಾನೆ ಹೊತ್ತಿನೊಳಗೆ ಇನ್ನಷ್ಟು ಹೆಚ್ಚಿನ ಪ್ರಮಾಣದೊಳಗೆ ತಿನ್ಸೋಕ್ಕೆ ಪ್ರಯತ್ನ ಮಾಡಬೇಕಾಗ್ತೈತಿ. ಇದು ಪೌಷ್ಟಿಕ ಆಹಾರದ ಬಗ್ಗೆ ಬಂದಾಗ ಇವು ಏನು ಇಲ್ಲರಿ ನಾವು ಹೆಂಗೆ ಮಾಡೋಣ ಅಂತೇಳಿ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಅಸಾಂಪ್ರದಾಯಿಕ ಆಹಾರಗಳು ಅಂದರೆ ಈಗ ನಮ್ಮ ಮಳೆ ಮರ ಐತಿ, ಮಳೆ ಮರದ ಕಾಯಿಗಳನ್ನು ತಾವು ನೋಡಿರಿ, ಮಳೆ ಗಿಡದ ಕಾಯಿಗಳನ್ನು ತಾವು ನೋಡಿರಿ. ಇದು ಬಹಳ ಪೌಷ್ಟಿಕರ ಅಷ್ಟೇ ಅಲ್ಲ, ರುಚಿಕರ ಇರ್ತೈತಿ. ಅದರ ಹಂಗೆ ಸೂಬಾಬುಲ್
ಈಗೆಲ್ಲ ಇತ್ತೀಚೆಗೆ ಯಾಕೋ ಏನೋ ರೈತರು ಸ್ವಲ್ಪ ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಅಲ್ಲಿ ಹುಷಾರಿಯಿಂದ ನಾವು ಬೆಳೆಸ್ಕೊಂಡ್ರೆ ಸೂಬಾಬುಲ್ ಅನುಕೂಲಕರನೇ ಐತಿ. ಅಂಥ ತಪ್ಪಲ ಕತ್ತರಿಸಿ ಒಣ ಮೇವಿನ ಜೊತೆಗೆ ಹಾಕೋದ್ರಿಂದ ರುಚಿಕಟ್ಟು ಮಾಡಿ ಆಹಾರದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಆಗಲ್ದಂಗೆ ನಾವು ನೋಡ್ಬೋದು. ಇಷ್ಟೆಲ್ಲ ಮಾಡಿದ್ರೂ ಕೊರತೆ ಆಗುತ್ತೆ ಅಂತ ಅನ್ನೋದಾದರೆ ಖನಿಜ ಲವಣಗಳು ಅಥವಾ ಖನಿಜ ಮಿಶ್ರಣಗಳು ಅಂತ ಏನಿರ್ತಾವಲ್ಲ, ಮಿನರಲ್ ಮಿಕ್ಸ್ಚರ್ಸು, ಇವತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘ ಆಗಲಿ, ವಿಶ್ವವಿದ್ಯಾಲಯಗಳಾಗಲಿ, ಇನ್ನಿತರೆ ಕಂಪನಿಗಳಾಗಲಿ ಅಂಥವನ್ನು ತಯಾರು ಮಾಡ್ತಾ ಇದ್ದಾವೆ. ಅಂಥ ಲವಣ ಮಿಶ್ರಣಗಳನ್ನು ಪಶುವೈದ್ಯರ ಸಲಹೆ ಮೇರೆಗೆ ತಾವು ಬಳಸಬೇಕು. ಅಂದಂಗೆ ನಾವೊಂದು ಮರ್ತಿದ್ದೆ ಹೇಳಲಿಕ್ಕೆ. ಇಲ್ಲಿ ಯೂರಿಯಾ ಬಳಸೋದನ್ನು ಅಲ್ಲೇ ಇಲ್ಲೇ ಓದಿ ಕೆಲವು ಜನ ರೈತರು ತಾವಾಗಿಯೇ ಪ್ರಯೋಗ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಯೂರಿಯಾ ಅನ್ನೋದು ವಿಷ ಪದಾರ್ಥ. ಈ ಒಂದು ರಾಸಾಯನಿಕ ಏನಪ್ಪ ಅಂದರೆ ದೇಹದ ಮೇಲೆ ದುಷ್ಪರಿಣಾಮ ಬರುತ್ತೆ. ಪ್ರಮಾಣ ಮೀರಿ ಬಳಸಿದರೆ ದನಗಳ ಪ್ರಾಣವನ್ನು ಸಹಿತ ಇದು ತಗೊಳುತ್ತೆ. ಅದಕ್ಕಿಂತ ಯೂರಿಯಾ ಬಳಸೋದಕ್ಕಿಂತ ಮೊದಲು ಯೂರಿಯಾ ಸಿಂಪರಣೆ ಅಂತ ಏನು ಹೇಳ್ತಿರ್ತೀವಲ್ಲ, ಅದನ್ನು ಒಬ್ಬ ತಜ್ಞರ ಅಥವಾ ಪಶುವೈದ್ಯರ ಸಲಹೆ ಮೇರೆಗೆ ಬಳಸಬೇಕು ಹೊರತು ತಮ್ಮ ವಿಚಾರ ಮಾಡಿ ತಾವೇ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇದರಿಂದ ದನಗಳಿಗೆ ನುಕ್ಸಾನ ಆಗುತ್ತೆ ಅನ್ನೋದನ್ನು ರೈತ ಬಾಂಧವರು ನೆನಪಿಡಬೇಕಾಗ್ತೈತಿ. ಇವು ಪೌಷ್ಟಿಕ ಆಹಾರದ ಬಗ್ಗೆ ನಾವು ಮಾತಾಡಿದ್ವಿ. ಬೇಸಿಗೆಯಲ್ಲಿ ಎಮ್ಮೆಗಳಲ್ಲಿ ಕಾಲುಬಾಯಿ ರೋಗ, ನೀರಿನ ಕೊರತೆಯಿಂದಾಗಿ ಬರುವ ರೋಗಗಳು ಹಾಗೂ ಕರುಗಳಲ್ಲಿ ಬೇಸಿಗೆ ಬೇಧಿ ಕಂಡುಬರುವುದು ಹೆಚ್ಚು. ಸೂಕ್ತ ಲಸಿಕೆ ಹಾಕಿಸುವ ಮೂಲಕ ಮತ್ತು ಔಷಧೋಪಚಾರದ ಮೂಲಕ ಈ ರೋಗಗಳನ್ನು ನಿಯಂತ್ರಿಸಬಹುದು. ಇನ್ನು ರೋಗ ರುಜಿನದ ಬಗ್ಗೆ ನೋಡ್ರಿ, ಈ ಬೇಸಿಗೆ ಪ್ರಾರಂಭ ಆಯ್ತು ಅಂದ್ಕೊಳ್ಳೇನೆ ನಾವು ಸಣ್ಣವರಿದ್ದಾಗಲಿಂದ ನಮಗೊಂದು ಇದು ನೆನಪಿಗೆ ಬರ್ತದೆ, ಜಾತ್ರೆ ಜಡ್ಡು ಅಂತ ಕರಿತಿದ್ವಿ. ಅಂದರೆ ಎಲ್ಲಿ ಜಾತ್ರೆ ಜಾಸ್ತಿ ಇರ್ತದೋ, ಜಾತ್ರೆಗಳು ಯಾವಾಗಲೂ ಬೇಸಿಗೆ ಒಳಗೆ ಜಾಸ್ತಿ, ಅಂಥಲ್ಲೇ ಈ ಕಾಲು ಮತ್ತು ಬಾಯಿಬೇನೆ ಬರುವಂಥ ಸಂಭವ ಜಾಸ್ತಿ ಇರ್ತೈತಿ. ಒಂದು ದನದಿಂದ ಇನ್ನೊಂದು ದಿನಕ್ಕೆ ಇದು ನೇರವಾಗಿ ಗಾಳಿ ಮುಖಾಂತರ ಹಬ್ಬೋದ್ರಿಂದ ಇಂಥ ದನಗಳನ್ನು ನಾವು ಸಂರಕ್ಷಣೆ ಮಾಡಬೇಕಾಗ್ತೈತಿ. ಇದನ್ನು ನಮ್ಮ ಪಶುವೈದ್ಯಕೀಯ ಇಲಾಖೆಯವರು ಆಗಲೇ ಜನವರಿ ಕೊನೆಯಲ್ಲಿ ಅಥವಾ ಫೆಬ್ರವರಿ ಮೊದಲರಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಪ್ರತಿಯೊಂದು ದನಗಳಿಗೂ ಕೂಡ ಕಾಲು ಮತ್ತು ಬಾಯಿಬೇನೆ ಲಸಿಕೆ ಹಾಕಿಸೋದು ಬಹಳ ಅವಶ್ಯಕ ಕ್ರಮ ಆಯ್ತಿದು. ಆಮೇಲೆ ಈ ರೋಗ ರುಜಿನ ಅಂದಾಗ ನೀರಿನ ಕೊರತೆಯಿಂದಾಗಿ ಬರುವಂಥ ರೋಗನೇ ಬಹಳ. ಯಾಕಂದರೆ ಈ ನಿರ್ಜಲೀಕರಣ ಅಥವಾ ನೀರಿನ ಅಂಶ ಕಡಿಮೆ ಆಗೋದರಿಂದಲೇ ದೇಹದ ಒಂದು ಚಯಾಪಚಯ ಕ್ರಿಯೆಗಳು ತೊಂದರೆಗೀಡಾಗಿಯೇ ರೋಗಗಳು ಜಾಸ್ತಿ ಬರ್ತಿರ್ತಾವೆ. ಆಮೇಲೆ ಈ ಕರುಗಳಲ್ಲಿ ಮಾತ್ರ ವಿಶೇಷವಾಗಿ ನಾವು ನೆನಪಿಡಬೇಕು, ಸಮರ್ ಡಿಸೆಂಟ್ರಿ ಅಂತೇನು ಸಣ್ಣ ಮಕ್ಕಳಲ್ಲೂ ಕಂಡು ಬರ್ತದಲ್ಲ, ಚಿಕ್ಕ ಮಕ್ಕಳಲ್ಲಿ, ಅದೇ ರೀತಿ ಕಲುಷಿತ ನೀರು, ಹೊಲಸಾದಂಥ ನೀರನ್ನು ಕುಡಿಯೋದರಿಂದ ಕರುಗಳಲ್ಲೂ ಕೂಡ ಈ ಥರದ ಒಂದು ಬೇದಿ ಕಂಡು ಬರ್ತಾ ಇರ್ತದೆ. ಆವಾಗ ತಕ್ಷಣ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಶುವೈದ್ಯರಿಂದ ಕೊಡಿಸ್ಬೇಕು. ನೀವು ಕೊಡಿಸದೇ ಹೋದರೆ 1 ಅಥವಾ 2 ದಿನ ತಡ ಮಾಡಿದರೆ ನಿರ್ಜಲೀಕರಣದಿಂದ ಅಂದರೆ ದೇಹದೊಳಗಿನ ನೀರಿನ ಅಂಶ ಕಡಿಮೆಯಾಗಿ ಕರುಗಳು ಸಾವಾಗ್ತವೆ. ಬೇಸಿಗೆ ಒಳಗೆ ಅದರೊಳಗೆ ಎಮ್ಮೆಯೊಳಗೆ ನಾವು ಒಂದು ಅಂಕಿಅಂಶಗಳ ಪ್ರಕಾರ ಹೇಳಬೇಕು ಅಂದರೆ 30% to 40% ಕರುಗಳು ಬೇಸಿಗೆ ಒಳಗನ ಸಾಯ್ತವೆ ಅನ್ನುವಂಥ ಒಂದು ವರದಿನ ಓದಿದ್ದು ನನಗೆ ನೆನಪು ಬರ್ತಾ ಇದೆ. ಬೇಸಿಗೆಯ ಅಂತ್ಯದಲ್ಲಿ ಸುರಿಯುವ ಮಳೆಯಿಂದ ಎಮ್ಮೆಗಳಲ್ಲಿ ಗಂಟಲು ಬೇನೆ ಹೆಚ್ಚಾಗಿ ಕಂಡುಬರುತ್ತದೆ. ಸೂಕ್ತ ಲಸಿಕೆ ಹಾಕಿಸುವ ಮೂಲಕ ಈ ರೋಗವನ್ನು ನಿಯಂತ್ರಿಸಬಹುದಾಗಿದೆ. ಕೊನೆಯದಾಗಿ ನಾವು ನೆನಪು ಇಡಬೇಕಾದಂಥ ಮುಖ್ಯವಾದ ಅಂಶ ಅಂದರೆ, ಯಾವಾಗಲೂ ನೋಡ್ರಿ, ಬೇಸಿಗೆ ಪ್ರಾರಂಭಕ್ಕೆ ಮೊದಲು ಕೆಲವೊಂದು ನಾವು ಮುಂಜಾಗ್ರತೆ ಕ್ರಮ ತಗೊಂಡಿದ್ವಿ. ಮೇವಿನ ಸಂಗ್ರಹಣೆ ಬಗ್ಗೆ, ನೀರಿನ ಜಲ ಸಂಪನ್ಮೂಲಗಳನ್ನು ಕಾಯ್ಕೊಳ್ಳೋದ್ರ ಬಗ್ಗೆ. ಅದು ಬೇಸಿಗೆ ಒಳಗೆ ನಮಗೆ ಉಪಯೋಗ ಆಗುತ್ತೆ. ದನಗಳ ಮೈ ಮೇಲೆ ಅಥವಾ ಎಮ್ಮೆಗಳ ಮೈ ಮೇಲೆ ನೀರು ಸಿಂಚನ ಮಾಡಲಿಕ್ಕೆ, ಜಲ ಸಿಂಚನ ಮಾಡಲಿಕ್ಕೆ ಅದು ಉಪಯೋಗ ಆಗುತ್ತೆ. ಆದರೆ ಈಗ ಬೇಸಿಗೆ ಇನ್ನೇನು ಮುಗಿತಾ ಇದೆ ಅಂದರೆ ಈ ಮೇ ತಿಂಗಳಲ್ಲಿ ನಾವು ವಿಚಾರ ಮಾಡಬೇಕಾದ್ದು ಭಾಳ ಮುಖ್ಯವಾದ್ದು ಏನು ಅಂದರೆ, ಈ ಬೇಸಿಗೆ ಪರಿಣಾಮ ಬಿಸಿಲಿನ ತಾಪದಿಂದಾಗಿ ದನಗಳ ಆ ವಿಷಯಕ್ಕೆ ಎಲ್ಲ ಜೀವಿಗಳ ರೋಗ ನಿರೋಧಕ ಶಕ್ತಿ ಕಡಿಮೆಗಿರುತ್ತೆ. ಆ ಕಡಿಮೆ ಆದಂಥ ಪರಿಸ್ಥಿತಿ ಒಳಗೆ ಒಮ್ಮಿದ್ದೊಮ್ಮೆನೇ ಮುಂಗಾರಿ ಮಳೆ ಅಥವಾ ಅಡ್ಡಮಳೆ ಅಂತ ಏನು ಹೇಳ್ತೀವಿ ಮುಂದೆ, ಆ ಥರದ ಮಳೆಗಳು ಒಮ್ಮಿದ್ದೊಮ್ಮೆನೇ ಬಂದರೆ ಹವಾಮಾನದೊಳಗೆ ಉಷ್ಣತಾಮಾನ ಒಮ್ಮಿದ್ದೊಮ್ಮೆನೇ ಬದಲಾವಣೆ ಆಗಿ ಅಂಥ ದನಗಳಿಗೆ ರೋಗಗಳು ಬರ್ತವೆ. ನಮ್ಮ ಎಮ್ಮೆಗಳಿಗೆ ಬಹಳ ಮುಖ್ಯವಾಗಿ ಬರೋದು ಅಂದರೆ ಗಂಟಲು ಬೇನೆ. ಒಂದು ಪುಣ್ಯದ ವಿಷಯ ಏನು ಅಂದರೆ ಈ ಎಮ್ಮೆಗಳಲ್ಲಿ ಚಪ್ಪೆ ಬೇನೆ ಅಷ್ಟಾಗಿ ಕಂಡು ಬರೋದಿಲ್ಲ. ಆದರೆ ಈ ಗಂಟಲು ಬೇನೆ ಮಾತ್ರ ಭಾಳ ಗಂಭೀರವಾದಂಥ ಕಾಯಿಲೆ. ಇದಕ್ಕೂ ಕೂಡ ನಾವು ಈ ಮೇ ತಿಂಗಳಲ್ಲಿ ಆದರೂ ನಾವು ಲಸಿಕೆ ಹಾಕಿಸಲೇಬೇಕು. ಅದಕ್ಕೆ ಆಯಾ ಸಂಬಂಧಪಟ್ಟಂಥ ರೈತರು ತಮ್ಮ ಇಲಾಖೆಯ ಪಶುವೈದ್ಯರನ್ನು ಕಂಡು ಅಲ್ಲಿಂದ ದನಗಳಿಗೆ ಲಸಿಕೆ ಹಾಕಿಸುವ ಒಂದು ವ್ಯವಸ್ಥೆನ ಮೇ ತಿಂಗಳಲ್ಲಿ ಮಾಡಿಸಲೇಬೇಕು. ಪ್ರತಿಯೊಂದು ಕರುಗಳಿಗೆ, ಎಮ್ಮೆಗಳಿಗೂ ಕೂಡ ಈ ಗಂಟಲು ಬೇನೆ ಲಸಿಕೆನ ಹಾಕಿಸ್ಬೇಕಾಗ್ತದೆ. ಎಮ್ಮೆಗಳಿಗೆ ಪೌಷ್ಟಿಕ ಆಹಾರ ನೀಡಿ ದೇಹವನ್ನು ತಂಪಾಗಿರಿಸಲು ಎಲ್ಲ ಕ್ರಮಗಳನ್ನು ಕೈಗೊಂಡಾಗ್ಯೂ ಗರ್ಭಧಾರಣೆಯಲ್ಲಿ ಸಮಸ್ಯೆ ಕಂಡುಬರಬಹುದು. ಹೀಗಿದ್ದಾಗ ಬೆದೆಗೆ ಬಂದ ಎಮ್ಮೆಗಳನ್ನು ಗುರುತಿಸಿ ಬೆಳಿಗ್ಗೆ ಇಲ್ಲವೇ ಸಂಜೆ ತಂಪಾದ ವೇಳೆಯಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸುವುದು ಉತ್ತಮ. ಆಯಾ ಕಾಲಕ್ಕೆ ನಾವು ಈಗ ಬೇಸಿಗೆ ಬಂದಾಗ ಏನು ಕ್ರಮ ತಗೋಬೇಕು ಅದನ್ನು ಅನುಸರಿಸಿದ್ವಿ ಅಂದರೆ ಬಹುಶಃ ನಮ್ಮ ರೈತರಿಗೆ ಒಣಗಾಡೋದು ತಪ್ಪುತ್ತೆ. ಏನಪ್ಪ ಇದು ಬೇಸಿಗೆ ಅಂತ ಹೇಳಿ ನಾವು ಬೇಜಾರು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ.
ಆಮೇಲೆ ಈ ಒಂದು ಬೇಸಿಗೆಯಿಂದ ಆಗುವಂಥ ಮುಂದಿನ ಪರಿಣಾಮಗಳು ಹೇಳಿದ್ನಲ್ಲ, ಈ ಸಂತಾನೋತ್ಪತ್ತಿ ತೊಂದರೆ ಬಗ್ಗೆ ನಾವು ಚಿಂತೆ ಮಾಡುವಂಥ ಕಾರಣನೂ ಬರೋದಿಲ್ಲ. ಯಾಕಂದರೆ ಪೌಷ್ಟಿಕಾಂಶ ಆಹಾರ ನಾವು ಪೂರೈಕೆ ಮಾಡಿರ್ತೀವಿ, ಸರಿಯಾಗಿ ಅವಕ್ಕೆ ನೆರಳು ಮತ್ತು ಸರಿಯಾಗಿ ಪ್ರಮಾಣದಲ್ಲಿ ನೀರು ಕೊಟ್ಟಾಗ ಬರ್ತದೆ, ಅವು ಬೆದೆಗೂ ಬರ್ತವೆ, ಕಟ್ಕೊಂತವೆ. ಆದರೆ ಒಂದೊಂದು ಸಾರಿ ಕೆಲವು ದನಗಳಲ್ಲಿ, ಕೆಲವು ಪಶುಗಳಲ್ಲಿ ಅಥವಾ ಎಮ್ಮೆಗಳಲ್ಲಿ ಏನಾಗ್ತವೆ, ಸರಿಯಾಗಿ ಬೆದೆಗೆ ಬರೋದಿಲ್ಲ. ಈ ಎಮ್ಮೆಗಳ ಬಗ್ಗೆ ಬಂದಾಗಂತೂ ಮೂಕು ಬೆದೆ ಬಹಳ ನಮ್ಮ ಸಾಮಾನ್ಯವಾಗಿ ರೈತರಿಗೆ ತೊಂದರೆ ಆಗ್ತದೆ. ಒಂದು ಹಿಂಡು ಇದ್ದರೆ, ಭಾಳಷ್ಟು ಎಮ್ಮೆ ಇದ್ದರೆ ಒಂದು ಕೋಣ, ಅದು ಟೀಸರ್ಬಲ್ ಅಂತ ಹೇಳ್ತೀವಿ, ಆ ಬೆದೆನ ಕಂಡುಹಿಡೀಲಿಕ್ಕೆ, ಮೂಕು ಬೆದೆನ ಕಂಡುಹಿಡೀಲಿಕ್ಕೆ ನಾವು ಒಂದು ಕೋಣವನ್ನೇ ನೇಮಿಸಿಬಿಟ್ರೆ ಭಾಳ ಒಳ್ಳೆಯದು. ಯಾಕಂದರೆ ಮನುಷ್ಯನ ಒಂದು ಸೂಕ್ಷ್ಮ ಶಕ್ತಿ ಅಷ್ಟೊಂದು ಇರಲಿಕ್ಕಿಲ್ಲ. ಆವಾಗ ಅಂಥದ್ದನ್ನು ಬೆದೆಗೆ ಬಂದದ್ದನ್ನು ಒಂದು ವೇಳೆ ಮುಂಜಾನೆ ಬೆದೆಗೆ ಬಂದರೆ ಸಾಯಂಕಾಲ ತಂಪಾದ ಹೊತ್ತಿನೊಳಗೆ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು. ಒಂದು ವೇಳೆ ಸಾಯಂಕಾಲ ಅದು ಬೆದೆಗೆ ಬಂದರೆ ಮುಂಜಾನೆ ವೇಳೆ ಅಂದರೆ ತಂಪಾದ ಹೊತ್ತಿನಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕಾಗ್ತೈತಿ. ಇವು ಈಗ ನಾವು ಕೃತಕ ಗರ್ಭಧಾರಣೆ ಬಗ್ಗೆ ನೆನಪಿಡಬೇಕಾದ ವೇಳೆ ಅಥವಾ ಸಮಯದ ಬಗ್ಗೆ ನಾವು ಗಮನ ಕೊಟ್ಟಂಗಾಗುತ್ತೆ. ಇವು ಇಷ್ಟ ಆಯಿತು ಅಂದರೆ ಬಹುಶಃ ನಮ್ಮ ಮುಂದೆ ಮಳೆಗಾಲ ಪ್ರಾರಂಭ ಆದಮೇಲೆ ಸಾಕಷ್ಟು ಹಸಿರು ಸಿಗ್ತದೆ, ದನಗಳ ಹಾಲು ಮತ್ತಷ್ಟು ಹೆಚ್ಚಾಗ್ತವೆ. ಮತ್ತು ನಿಸರ್ಗದ ನಿಯಮ ನಾವು ಮರೆಯೋಕ್ಕಾಗೋದಿಲ್ಲ. ಯಾವಾಗ ಹೊರಗಡೆ ಹಸಿರು ಮೇವು ನೀರಿನ ಲಭ್ಯತೆ ಜಾಸ್ತಿ ಇರುತ್ತೋ ಆವಾಗೇ ಎಮ್ಮೆಗಳು ಕರುಗಳನ್ನು ಹಾಕ್ತವೆ. ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿನೇ ಹೆಚ್ಚಿನ ಕರುಗಳು ಹುಟ್ಟುತ್ತವೆ. ಡಿಸೆಂಬರ್ನಲ್ಲಿ ತಂಪಾದ ಹವೆ ಇರ್ತದೆ, ಚಳಿಗಾಲ, ಆವಾಗ ಅವು ಬೆದೆಗೆ ಬಂದಿರ್ತವೆ, ಅಷ್ಟರಲ್ಲಿ ಕಟ್ಕೊತವೆ, ಮತ್ತು ಮುಂದಿನ ಸೆಪ್ಟೆಂಬರ್ ಅಕ್ಟೋಬರ್ಗೆ ಕರು ಹಾಕ್ತವೆ. ಇದು ನಿಸರ್ಗದ ನಿಯಮ, ಬಹಳ ಚೆನ್ನಾಗಿ ಅದು ವ್ಯವಸ್ಥಿತವಾಗಿದೆ. ಸ್ವಲ್ಪ ನಾವು ಅದನ್ನು ವೈಜ್ಞಾನಿಕ ವಿಧಾನದಿಂದ ಅದನ್ನು ಬಳಸಿದ್ವಿ ಅಂದರೆ ಎಮ್ಮೆಗಳ ನಿರ್ವಹಣೆ ನಮಗೆ ಯಾವ ರೀತಿಯಿಂದಲೂ ತಲೆನೋವಾಗಿ ಪರಿಣಮಿಸೋದಿಲ್ಲ. ಇದು ರೈತರಿಗೆ ಲಾಭ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ರೈತ ಬಾಂಧವರು ಎಮ್ಮೆಗಳಿಗೆ ಸೂಕ್ತ ರೀತಿಯಲ್ಲಿ ಶುದ್ಧ ನೀರು, ಪೌಷ್ಟಿಕ ಆಹಾರ ನೀಡಿ ಬೇಸಿಗೆಯ ತಾಪವನ್ನು ಕಡಿಮೆ ಮಾಡಲು ಕ್ರಮ ಕೈಗೊಂಡಲ್ಲಿ ಎಮ್ಮೆಗಳ ಹಾಲಿನ ಪ್ರಮಾಣ ಕುಂಠಿತಗೊಳ್ಳದೆ ಅವುಗಳು ಕೂಡ ಆರೋಗ್ಯವಾಗಿರುತ್ತವೆ. ಕೊನೆಯದಾಗಿ ರೈತ ಬಾಂಧವರಲ್ಲಿ ಒಂದು ವಿನಂತಿ. ಈ ಸಾಕು ಪ್ರಾಣಿಗಳು ನಮ್ಮನ್ನೇ ನಂಬಿಕೊಂಡು ಅಡವಿಯಿಂದ ನಮ್ಮ ಹಿಂದನೇ ಬಂದಾವೆ. ನಾವು ಅವನ್ನು ನಮ್ಮ ಲಾಭಕ್ಕಾಗಿಯೇ ಸಾಕ್ತಾ ಇದ್ದೀವಿ. ಒಮ್ಮೆ ನಾವು ಆ ಪ್ರಾಣಿಗಳನ್ನು, ಎಮ್ಮೆಗಳನ್ನು ಅಥವಾ ದನಗಳನ್ನು ಅಡವಿಯಿಂದ ತೊಗೊಂಡು ಬಂದು ನಾವು ಇಲ್ಲೆಲ್ಲ ಸಾಕ್ತಾ ಇದ್ದೀವಿ ತಲಾಂತರದಿಂದ. ಅವುಗಳ ಕ್ಷೇಮ, ಅವುಗಳ ಆರೋಗ್ಯದ ಕಡೆ ಲಕ್ಷ್ಯ ಕೊಡೋದು ನಮ್ಮ ಮಾನವೀಯ ಜವಾಬ್ದಾರಿ. ಇದು ಮನುಷ್ಯತ್ವ. ಈಗ ನಮಗೂ ನೀರಡಿಕೆ ಆಗ್ತೈತಿ. ಬೇಸಿಗೆ ದಿವಸ ನೀರಡಿಕೆ ಆದ್ಕೊಳ್ಳೆ ನಾವು ಕಲ್ಲಂಗಡಿ ಹಣ್ಣು ತಿಂತೀವಿ, ಮತ್ತೊಂದು ಹಣ್ಣು ಹಂಪಲ ರಸ ಕುಡಿತೀವಿ. ಆದರೆ ದನಗಳಿಗೆ ಕನಿಷ್ಠ ಪಕ್ಷ ಯಥೇಚ್ಛವಾಗಿ ನೀರು ಕುಡಿಸುವಂಥ ಒಂದು ಪ್ರಜ್ಞೆನ ನಾವು ಉಳಿಸ್ಕೊಳ್ಳೇಬೇಕು. ನಾವು ಅದಕ್ಕೆ ನೀರು ಕೊಡಿಸ್ಲೇಬೇಕು. ಇದರೊಳಗೂ ಸ್ವಾರ್ಥ ಇದೆ. ಆ ಎಮ್ಮೆಗಳು ಬೇಸಿಗೆ ಒಳಗೆ ಆರಾಮಿದ್ದು ಅಂದರೆ ನಾಳೆ ನಮಗೆ ಮುಂದೆ ಉತ್ತಮ ರೀತಿಯ ಹಾಲು ಸಿಗ್ತದೆ, ಉತ್ತಮ ರೀತಿಯ ಕರುಗಳು ಸಿಗ್ತವೆ, ನಮ್ಮ ಆರ್ಥಿಕ ಸಂಪತ್ತು ಹೆಚ್ಚಾಗ್ತದೆ. ಏನೇ ಇದ್ದರೂ ಕೂಡ ಪ್ರಾಣಿ ಕಲ್ಯಾಣದ ವಿಷಯದಿಂದ, ಮಾನವೀಯತೆಯ ವಿಷಯದಿಂದ ಒಂದು ಸ್ವಲ್ಪ ನಮ್ಮ ಎಮ್ಮೆಗಳನ್ನಾಗಲಿ ಪಶುಗಳನ್ನೇ ಆಗಲಿ ಈ ಬೇಸಿಗೆಯ ತಾಪದಿಂದ ಕಡಿಮೆ ಮಾಡಲು ನಾವು ಬಹಳಷ್ಟು ಪ್ರಯತ್ನ ಮಾಡಲೇಬೇಕಾಗ್ತದೆ. ನಮಸ್ಕಾರ.